ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿಯಲಾಗಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬಾಲಿವುಡ್ ಅಂಗಳದಿಂದ ಆಘಾತಕಾರಿ ಸುದ್ದಿಯೊಂದು ಹೊರಬಿದ್ದಿದೆ. ಚಾಕು ಇರಿತಕ್ಕೊಳಗಾಗಿರುವಂತಹ ಸೈಫ್ ಅಲಿ ಖಾನ್ ಅವರ ಕಂಡೀಷನ್ ಹೇಗಿದೆ, ಎಷ್ಟು ಇಂಜುರೀಸ್ ಆಗಿದೆ, ಎಷ್ಟು ಡೀಪ್ ಆಗಿದೆ, ಕಂಡೀಷನ್ ಸ್ಟೇಬಲ್ ಆಗಿದೆಯಾ, ಎಲ್ಲದರ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ. ಮುಂಬೈ ನಿವಾಸದಲ್ಲಿ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಈ ಘಟನೆ ಆಗಿರೋದು. ದರೋಡೆಕೋರನಿಗೆ ಪ್ರತಿರೋಧ ತೋರ್ಬೇಕಾದ್ರೆ ಚಾಕು ಇರಿತಕ್ಕೆ ಒಳಗಾಗಿದ್ದಾರೆ ಅವರು. ಸೈಫ್ ಕುತ್ತಿಗೆ ಹಾಗೂ ಕೈ ಸೇರಿ 6 ಕಡೆಗಳಿಗೆ ಗಾಯ ಆಗಿದೆ. ನೋಡಿ, ಟೋಟಲ್ 6 ಇಂಜುರೀಸ್. ಜೊತೆಯಲ್ಲಿದ್ದ ಪತ್ನಿ ಕರೀನಾ ಕಪೂರ್ ಹಾಗೂ ಮಕ್ಕಳು ಸೇಫ್ ಆಗಿದ್ದಾರೆ. ಸೇಫ್ ನಿವಾಸಕ್ಕೆ ದರೋಡೆಗೆ ಅಂತ ದುಷ್ಕರ್ಮಿಯೊಬ್ಬ ಹೋಗಿರ್ತಾನೆ. ಈ ವೇಳೆ ಆತನಿಗೆ ಪ್ರತಿರೋಧ ತೋರಿಸಬೇಕಾದ್ರೆ ಈ ಘಟನೆ ಆಗಿದೆ. ಸದ್ಯಕ್ಕೆ ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮನೆಗೆ ದುಷ್ಕರ್ಮಿಯೊಬ್ಬ ನುಗ್ಗಿರುವಂತಹ ಘಟನೆ ಹಾಗೂ ಕಳ್ಳತನಕ್ಕೆ ಆತ ಪ್ರಯತ್ನಿಸ್ತಾ ಇದ್ದ. ಈ ವೇಳೆ ಆತ ಮನೆಯವ್ರ ಕೈಗೆ ತಗ್ಲಾಕೊಳ್ತಾನೆ. ಸೈಫ್ ಅಲಿ ಖಾನ್ ಪ್ರತಿರೋಧವನ್ನು ತೋರಿಸ್ತಾರೆ. ಈ ವೇಳೆ ಆತ ವ್ಯಾಘ್ರನಾಗಿ ಸೈಫ್ ಅಲಿ ಖಾನ್ಗೆ ಚಾಕು ಇರಿದಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಟ್ಯಾಬ್ ಮಾಡಿದ್ದಾನೆ ಅಂತ. ಸೊ ನಾರ್ಮಲಿ ಈ ಸ್ಟ್ಯಾಬ್ ಇಂಜುರೀಸ್ ಇರುತ್ತಲ್ಲ, ಅದು ಮಾರಣಾಂತಿಕವಾಗುತ್ತೆ. ಸೊ ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಇಂಜುರೀಸ್ ಆಗಿದೆ, ಸದ್ಯಕ್ಕೆ ಅವ್ರ ಕಂಡೀಷನ್ ಏನಿದೆ, ಅದೆಲ್ಲದ್ರ ಬಗ್ಗೆ ಒಂದು ಕಡೆಗೆ ಕುತೂಹಲ ಇದ್ರೆ, ಇನ್ನೊಂದು ಕಡೆಗೆ ಅಷ್ಟು ಭದ್ರತೆ ಇರುತ್ತೆ. ಬಾಲಿವುಡ್ನ ರಿಚೆಸ್ಟ್ ಸೆಲೆಬ್ರಿಟಿ ಅಂತ ಹೇಳಿದ್ರೆ ಅದು ಸೈಫ್ ಅಲಿ ಖಾನ್. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಸದ್ಯಕ್ಕೆ ಸೈಫ್ ಅಲಿ ಖಾನ್ ಕಂಡೀಷನ್ ಹೇಗಿದೆ, ಸ್ಟೇಬಲ್ ಆಗಿದೆಯಾ, ಔಟ್ ಆಫ್ ಡೇಂಜರಾ, ಇನ್ನೂ ಕೂಡ ಟ್ರೀಟ್ಮೆಂಟ್ ಮುಂದುವರಿತಾ ಇದೆಯಾ? ಮತ್ತೆ ಬಾಲಿವುಡ್ನ ರಿಚೆಸ್ಟ್ ಸೆಲೆಬ್ರಿಟಿಗಳ ಸೈಫ್ ಅಲಿ ಖಾನ್ ದೊಡ್ಡ ಸ್ಥಾನ, ಅವ್ರ ಮನೆಗೆ ಬಹಳ ದೊಡ್ಡ ಭದ್ರತೆ ಇರುತ್ತೆ. ಇಂಥ ಟೈಮ್ನಲ್ಲಿ ಒಬ್ಬ ನುಗ್ತಾನೆ ಮನೆಯೊಳಗಡೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ, ಆಘಾತಕಾರಿ ಆಗುತ್ತೆ. ಏನೇನು ಮಾಹಿತಿ ಇದೆ? ಮಮತಾ, ಹೌದು, ಇದೇ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂತದ್ದು. ಸಹಜವಾಗಿ ಸೆಲೆಬ್ರಿಟಿ ಮನೆಗಳಿಗೆ ಸಾಕಷ್ಟು ಭದ್ರತೆಯನ್ನ ಕೊಡ್ಲಾಗಿರುತ್ತೆ. ಹೊರಗಡೆ ವಾಚ್ಮನ್ಗಳು, ಗಾರ್ಡ್ಗಳು ಎಲ್ಲರೂ ಕೂಡ ಭದ್ರತೆಗೆ ನಿಂತ್ಕೊಂಡಿರ್ತಾರೆ. ಇಂಥವ್ರ ಮನೆನ ಕಳ್ಳತನಕ್ಕೆ ಕಳ್ಳ ಅದು ಹೇಗೆ ಪ್ರಯತ್ನಿಸ್ತಾ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತ ಕುತೂಹಲ. ಸ್ಟಿಲ್ ಇದ್ರ ಬಗ್ಗೆ ಇನ್ನೂ ಕೂಡ ತನಿಖೆಗಳಾಗಬೇಕು. ಅದಾದ ಬಳಿಕ ಗೊತ್ತಾಗುತ್ತೆ ಏನು ಕತೆ ಇದು ಅನ್ನುವಂಥದ್ದು. ಆದ್ರೆ ಈಗ ಸದ್ಯಕ್ಕೆ ಸೈಫ್ ಅಲಿ ಖಾನ್ ಅವ್ರನ್ನ ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ಅವರ ಚಿಕಿತ್ಸೆಯನ್ನು ಕೂಡ ವೈದ್ಯರು ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಇನ್ನು ಕೂಡ ಆಸ್ಪತ್ರೆ ಕಡೆಯಿಂದಲೂ ಕೂಡ ಯಾವುದೇ ಅಧಿಕೃತವಾದಂತಹ ಹೆಲ್ತ್ ಬುಲೆಟಿನ್ಗಳು ಬಂದಿಲ್ಲ. ಆದ್ರೆ ಮೂಲಗಳು ಹೇಳ್ತಾ ಇರುವಂತದ್ದು ಈಗ ಅವರ ಆರೋಗ್ಯದಲ್ಲಿ ಯಾವುದೇ ಆತಂಕ ಪಡುವಂತ ಅಗತ್ಯಗಳಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಚಾಕು ಹಾಕಿರುವಂತ ಹಿನ್ನೆಲೆಯಲ್ಲಿ ಒಂದಿಷ್ಟು ಇಂಜುರೀಸ್ ಗಳಾಗಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತ ಟ್ರೀಟ್ಮೆಂಟ್ ಕೂಡ ಈಗ ಮುಂದುವರೆದಿದೆ ಅನ್ನುವಂಥದ್ದು. ರಾತ್ರಿ ಕಳ್ಳತನಕ್ಕೆ ಯತ್ನ ಮಾಡಿದಾಗ ಈ ಘಟನೆ ಆಗಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಅವರ ಮನೆಗೆ ಭದ್ರತೆ ಇರ್ಲಿಲ್ವಾ ಅಥವಾ ಕಳ್ಳ ಒಳಗಡೆ ಬಂದಿದೆ ಹೇಗೆ ಅನ್ನುವಂಥದ್ದು ತನಿಖೆಯಿಂದಷ್ಟೇ ಗೊತ್ತಾಗ್ಬೇಕು ಮಮತಾ.